ಬರೆಯುವುದಕ್ಕೆ, ಸ್ಲೇಟಲ್ಲಿ ಬರೆಯುವುದಕ್ಕೆ ಬಳಪ ಇಲ್ಲ ಅನ್ನೋ ಕಾರಣಕ್ಕೆ ರಸ್ತೆಯ ಬದಿಯಲ್ಲಿ ಒಡೆದು ಬಿಸಾಡಿದ ಸ್ಲೇಟನ್ನು ಮೋರಿಗೆ ಉಜ್ಜಿ ಬಳಪ ಮಾಡಿ ಬರೆದ್ರಂತೆ. ಬರೀಲಿಕ್ಕಿಲ್ಲ. ಕೆಲ್ಸಕ್ಕೆ ಹೋಗಿ ಸೇರಿದಾಗ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಕೈ ಸಿಡಿದು ಹೋಗ್ತದೆ, ಸರ್ಜರಿ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಬಿದ್ದು ಬೆನ್ನು ಮೂಳೆ ಆಘಾತ ಆಗಿ ಮನೇಲಿ ಮಲಗಿರ್ತಾರೆ. ಎಲ್ಲರೂ ಭರವಸೆ ಕಳ್ಕೊಳ್ತಿದ್ರೇನೋ ಮತ್ತೆ ಎದ್ದು ಬರ್ತಾರೆ, ಬಂದು ಫ್ಯಾಕ್ಟ್ರಿ ಕಟ್ತಾರೆ. ಅಲ್ಲಿ ನೋಡಿದ್ರಲ್ಲ ಬಿಸ್ನೆಸ್ ಎಲ್ಲ ಡೌನ್ ಆಗಿಬಿಡ್ತದೆ ಅಂತ ಸೋತು ಹೋಗ್ತಾರೆ. ಫ್ಯಾಕ್ಟ್ರಿಗೆ ಬೀಗ ಹಾಗುತ್ತದೆ. ಮನೆಗೆ ಬಂದು ಕೂತು ಸೋತು ತಲೆಬಿಸಿ ಮಾಡಿದಾಗ ಹೆಂಡತಿ ಹೇಳಿದ್ರಂತೆ, ಧೈರ್ಯ ಕೆಡಬೇಡಿ, ಬದುಕು ಮುಂದೆ ದೊಡ್ಡದಿದೆ ಅಂತ. ಹೆಂಡತಿಯ ಧೈರ್ಯದ ಮಾತು ಕೇಳ್ತಾರೆ. ಮತ್ತೆ ದೇವರ ಮೇಲೆ ಮತ್ತು ತನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಧುಮುಕ್ತಾರೆ. ಅದರಲ್ಲಿ 800 ಕೋಟಿ ಅಂತ ತೋರಿಸಿದ್ದಾರೆ. ಮಕ್ಕಳೇ ಗೊತ್ತಿರಲಿ, ಇವತ್ತಿಗೆ SKFನ ವಾರ್ಷಿಕ ವ್ಯವಹಾರ 1,500 ಕೋಟಿ ಅನ್ನೋದನ್ನು ನೀವು ಹೇಳೋದಕ್ಕೆ ಸಾಧ್ಯವಾ? ಇಷ್ಟಕ್ಕೂ ಈ ಕಥೆಯನ್ನು ನಿಮ್ಮ ಮುಂದೆ ಯಾಕೆ ತೋರಿಸಿದ್ದೇನೆ ಹೇಳಿದೆ ಅಂತಂದರೆ, ನೀವು ಕುಡಿತಿರುವ ವಾಟರ್ ಪ್ಯೂರಿಫೈಯರ್ ಇದೆಲ್ಲ SKF ಎಲಿಕ್ಸರ್, ಅದು ಇದೇ ಸಂಸ್ಥೆಯದು, ಇದೇ ವ್ಯಕ್ತಿ ಮಾಡಿಕೊಟ್ಟಿರುವಂಥದ್ದು. ನಾನು ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳಿದೆ ಅಂತಂದರೆ, ಬದುಕಿನಲ್ಲಿ ಯಾವತ್ತೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಕೊರಗಬೇಡಿ, ನಮ್ಮನ್ನು ಕೇಳುವವರಿಲ್ಲ ಅಂತ ಕಂಗಾಲಾಗಬೇಡಿ. ಆತ್ಮವಿಶ್ವಾಸದ ಹೆಜ್ಜೆಯನ್ನು ನೀವಿಟ್ಟಿರಾದರೆ ಭವಿಷ್ಯದ ಡಾಕ್ಟರ್ ರಾಮಕೃಷ್ಣಾಚಾರ್ ಅಂತವರು ಅನೇಕರು ಈ ಸಂಸ್ಥೆಯಿಂದ ಹುಟ್ಟಿ ಬರ್ತೀರಿ. ಆತ್ಮವಿಶ್ವಾಸ ಕಳ್ಕೊಳ್ಳಬೇಡಿ ಅಂತ ಹೇಳುವುದಕ್ಕೆ ಅದನ್ನು ನಿಮ್ಮ ಮುಂದೆ ತೋರಿಸಿದೆ ಅಷ್ಟೇ. ಉಳಿದಂತೆ ನೋಡ್ಕೊಳ್ಳಿ ಅಂತೆ. ಇನ್ನು ಹುಡುಗನ ಕತೆ ಹೇಳ್ತೇನೆ ಅನ್ನಲ್ಲ, ಅವನು ನಮ್ಮ ಕೋಟದ ವಿವೇಕ ಹೈಸ್ಕೂಲ್ನ ಹುಡುಗ. ಅವನು ಒಂದು ದಿವಸ ನಾನು ಹೋಗಬೇಕಿದ್ರೆ ಬೈಕಲ್ಲಿ ಹೋಗ್ತಿದ್ದೆ, ಕೈಯಡ್ಡು ಹಾಕ್ತಾನೆ ಒಬ್ಬ ಹುಡುಗ, ಕರ್ಕೊಂಡು ಹೊರಟೆ. ಯಾಕಂದರೆ ನಾವೆಲ್ಲ ಸಣ್ಣವರಿದ್ದಾಗ ಬೈಕಲ್ಲಿ ಕರ್ಕೊಂಡು ಹೋಗೋದು ಬಿಡಿ, ಬೈಕಲ್ಲಿ ಹೋಗ್ತಾ ಇರೋರು ಟಾಟಾ ಮಾಡಿದ್ರೆ ದೊಡ್ಡ ವಿಷಯ ಅಂತ ಅನ್ನಿಸ್ತು ನಮಗೆ. ಕರ್ಕೊಂಡು ಹೋದ್ವಿ. ಹೋಗ್ತಾ ಹೋಗ್ತಾ ಕೇಳ್ದ, ಸರ್ ಹೆಸರೇನು ಅಂತ. ಹೆಸರು ಹೇಳ್ತಾನೆ, ನಮ್ಮ ಅಮ್ಮ ಹೇಳಿದ್ರು ನೀವು ನಮ್ಮ ಕಾಲೇಜಿಗೆ ಬಂದಿದ್ರಂತೆ ಅಂತ. ಹೀಗೆ ಮಾತುಕತೆ ಆಗಿ ಕಾಲೇಜ್ ಹತ್ರ ಇಳಿಸ್ಬೇಕಿದ್ರೆ, ಯಾಕೋ ಅಲ್ಲಿ ನಿಂತಿದ್ದೀಯಾ ಅಂದರೆ, ಸರ್ ನಾನು 2-3 ಕಿಲೋಮೀಟರ್ ನಡ್ಕೊಂಡು ಬಂದು ಆಮೇಲೆ ಬಸ್ಸಲ್ಲಿ ಬರಬೇಕು ಸರ್, 2 ದಿನ, ಅದಕ್ಕೋಸ್ಕರ ನಿಂತೆ. ಅಪ್ಪ ಅಮ್ಮ ಏನು ಮಾಡ್ತಾರೆ? ಅಪ್ಪ ಎಲ್ಲೋ ಹೋಟ್ಲಿಗೆ ಕೆಲಸಕ್ಕೆ ಹೋಗ್ತಿದ್ರು, ಕೆಲಸ ಇಲ್ಲ. ಅಮ್ಮ ಯಾವುದೋ ಸಾಫ್ಟ್ ಡ್ರಿಂಕ್ ಕಂಪನಿ ಕೆಲಸಕ್ಕೆ ಹೋಗ್ತಾರೆ, ಅದರಿಂದ ನಮ್ಮ ಜೀವನ ನಡೀತದೆ ಅಂತಂದವನು. ಪಾಪ ಅನ್ನಿಸ್ತು. ಕೈಯಲ್ಲಿದ್ದು ಒಂದಿಷ್ಟು ದುಡ್ಡು ಕೊಡ್ಲಿಕ್ಕೆ ಹೋದರೆ, ಸರ್ ಬೇಡ ಬೇಡ ಅಂದ. ಇರಲಿ ಬಸ್ಸಿಗೆ ಆಗ್ತದೆ ಇಟ್ಕೋ ಅಂತ ಕೊಟ್ಟು ಬಂದೆ. ನನ್ನ ಫೋನ್ ನಂಬರ್ ಕೇಳಿದ, ಕೊಟ್ಟು ಬಂದೆ. 2 ದಿವಸ ಬಿಡಬೇಕಿದ್ರೆ ನನಗೊಂದು ಫೋನ್ ಮಾಡ್ತಾನವನು, ಸರ್ ನಾನೊಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಳ್ಬೇಕು ಅಂತಿದ್ದೇನೆ, ನನಗೆ 2,000 ಸಾಲ ಕೊಡ್ತೀರಾ ಅಂತಂದ. ನಾನು ಸುಮ್ಮನಿದೆ. ಹುಡುಗ ಕೇಳ್ತಾನೆ, ಮಾತಾಡಲಿಲ್ಲ, ನೋಡೋಣ ಅಂತಂದೆ. ಸ್ವಲ್ಪ ದಿವಸ ಬಿಟ್ಟು ನನಗೊಂದು ಸ್ಕ್ಯಾನರ್ ಕಳಿಸ್ತಾನೆ, ಸರ್ ಇದು ಸೈಕಲ್ ಕೊಡೋರ ಸ್ಕ್ಯಾನರ್, ಅದಕ್ಕೆ ದುಡ್ಡು ಹಾಕಿದ್ರೆ ನಾನು ಸೈಕಲ್ ತರ್ತೀನಿ ಇಂದ. ನಾನು ಏನೂ ಹೇಳಿರಲಿಲ್ಲ. ಮತ್ತು ಸ್ವಲ್ಪ ದಿವಸ ಬಿಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ನ ಫೋಟೋ ಕಳಿಸ್ತಾನೆ, ಸರ್ ಇದೇ ಸೈಕಲ್ ಸರ್ ನಾನು ತಗೊಳ್ಳೋದು ಅಂತ ನನ್ನ ನಂಬಿಸುವ ಪ್ರಯತ್ನವನ್ನು ಮಾಡ್ತಾನೆ. ಹೀಗೆ ಸಾಕ್ತಾ ಇರಬೇಕಿದ್ರೆ ಅಷ್ಟೊತ್ತಿಗೆ ನಾನೇನು ಮಾಡಿದೆ ಅಂದರೆ, ಪೂನಾದಲ್ಲಿ ಸಂತೋಷ್ ಶೆಟ್ಟಿ ಅಂತಿದ್ದಾರೆ, ಅವ್ರಿಗೆ ಹೇಳಿದೆ, ಒಬ್ಬ ಹುಡುಗ ಹೀಗೆ ಕೇಳ್ತಿದ್ದಾನೆ ಸರ್, ಏನು ಮಾಡೋಣ ಕೊಡ್ಲಾ ಅಂತ. ಅವ್ರು ಹೇಳಿದ್ರು, ಬೇಡ ಇರಿ ನಾನು ಊರಿಗೆ ಬರ್ತೇನೆ ಅಂತ. ಊರಿಗೆ ಬಂದಾಗ ಹುಡುಗನ ಕರೀತಾರೆ. ಕರೆದು ಮಾತಾಡಿಸಿ 15,000 ರೂಪಾಯಿ ಸೈಕಲ್ ಕೊಡಿಸ್ತಾರೆ ಉಡುಪಿಯಲ್ಲಿ. ಕೊಡಿಸಿ ನೀನು ಊಟ ಮಾಡಿ ಹೋಗು ಅಂತಾರೆ. ಆಯ್ತು ಸರ್ ಅಂತ ಸೈಕಲ್ ಇಟ್ಕೊಂಡು ಹೊರಡ್ತಾನೆ ಹುಡುಗ. ದೂರ ಹೋಗ್ತೀಯೋ ಅಂದರೆ, ನಾನು ಕೃಷ್ಣ ಮಠಕ್ಕೆ ಹೋಗ್ತೀನಿ ಸರ್ ಅಂತಾನೆ. ಯಾಕಂದರೆ ಹೋಟೆಲಲ್ಲಿ ಊಟ ಮಾಡೋದಕ್ಕೆ ಹುಡುಗನ ಹತ್ರ ದುಡ್ಡಿಲ್ಲ, ಕೃಷ್ಣ ಮಠದಲ್ಲಿ ಧರ್ಮಕ್ಕೆ ಊಟ ಸಿಗ್ತದೆ ಅನ್ನೋ ಕಾರಣಕ್ಕೆ ವಾಪಸ್ ಕರೆದು ಹೋಟೆಲ್ ಊಟ ಹಾಕಿ ಅವನಿಗೊಂದು ಸ್ವೀಟ್ ಬಾಕ್ಸ್ ಕೊಟ್ಟು ಹೇಳ್ತಾರೆ, ಹೋಗು ಅಮ್ಮನಿಗೆ ಕೊಡು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳಿದಾಗ ಹುಡುಗ ಮನೆಗೆ ಸ್ವೀಟ್ ಬಾಕ್ಸ್ ಇಟ್ಕೊಂಡು ಅಮ್ಮನಿಗೆ ಕೊಟ್ಟ, ಮನೆಗೆ ಹೋದ. ಇಷ್ಟಾದ ಆಮೇಲೆ ನನ್ನ ಸಂಪರ್ಕದಲ್ಲಿ ಇರಲಿಲ್ಲ ಅವನು. ಸ್ವಲ್ಪ ದಿವಸ ಬಿಟ್ಟು ಮೇ ತಿಂಗಳಲ್ಲಿ ರಜೆ ಇರಬೇಕಿದ್ರೆ ನನಗೆ ಮೆಸೇಜ್ ಆಗ್ತಾನೆ, ಸರ್ ಕಾಲೇಜ್ ರಜೆ ಇದೆ, ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಕಲ್ಲಂಗಡಿ ಹಣ್ಣು ವ್ಯಾಪಾರ ಮಾಡುತ್ತೇನೆ ನಾನು, ಕೆಜಿಗೆ 30 ರೂಪಾಯಿ, ಯಾರಿಗಾದ್ರೂ ಬೇಕಾದರೆ ಹೇಳಿ ಸರ್ ನಿಮಗೆ ಫ್ರೀ ಕೊಡುತ್ತೇನೆ ಅಂತ ಹುಡುಗ. ಪಾಪ ಅನ್ನಿಸ್ತು. ಸ್ವಲ್ಪ ದಿವಸ ಹೀಗೆ ಹೋಯಿತು. ಹೋಗಿ ಮತ್ತೊಂದು ದಿವಸ ನೋಡಿದ್ರೆ, ಅವ್ರ ಕಾಲೇಜಿಗೆ ಹೋಗಿ ನಾನು ಅವ್ರ ಪ್ರಿನ್ಸಿಪಾಲ್ರ ಹತ್ರ ಕೇಳಿದೆ. ಪ್ರಿನ್ಸಿಪಾಲ್ ಹೇಳ್ತಾರೆ, ಸರ್ ಹುಡುಗ ಒಳ್ಳೆಯವನೇ, ಒಂದ್ಸಲ ಬಂದಿದ್ದ, ಯಾರೋ ಔಷಧ ತರ್ಲಿಕ್ಕಂತ ದುಡ್ಡು ಕೊಟ್ಟಿದ್ದಾರಂತೆ 1,600 ರೂಪಾಯಿ, ಕಳೆದೋಯ್ತು, ನಂತರ 1,600 ರೂಪಾಯಿ ಕೊಡ್ತೀರಾ ಅಂತ ಕೇಳ್ದ. ಕೊಟ್ಟೆ. ಯಾವತ್ತು ವಾಪಸ್ ಕೊಡ್ತೀಯಾ ಅಂತ ಕೇಳಲಿಲ್ಲ ನಾನು, ಆದರೆ 6 ತಿಂಗಳು ಬಿಟ್ಟು ಆ ಹುಡುಗ ವಾಪಸ್ ತಂದು ಕೊಟ್ಟ ಅಂತಂದರು. ಸರ್ ಇವತ್ತು ಹುಡುಗ ಎಲ್ಲಿದ್ದಾನೆ ಕೇಳಿದ್ರೆ, ಬ್ರಹ್ಮಾವರದ ಹಲಸು ಮೇಳದಲ್ಲಿ ಹಲಸಿನ ಹಣ್ಣು ವ್ಯಾಪಾರ ಮಾಡುತ್ತಿದ್ದಾನೆ ಅಂತಂದರು. ಹೋಗಿ ನ್ಯೂಸ್ ಚಾನೆಲ್ನವ್ರು ಕೇಳ್ತಾರೆ, ನೀನು ಕಾಲೇಜಿಗೆ ಹೋಗೋ ಹುಡುಗ ಇದನ್ನು ಯಾಕೆ ಮಾಡ್ತಿದ್ದೀಯಾ ಅಂತಂದರೆ, ಸರ್ ಮನೇಲಿ ಬಡತನ ಇದೆ ಸರ್, ಅಪ್ಪನಿಗೆ ಕೆಲಸ ಇಲ್ಲ, ಅಮ್ಮ ಒಬ್ಬರೇ ಕಷ್ಟಪಡ್ತಾರೆ, ಅದಕ್ಕೋಸ್ಕರ ಏನಾದರೂ ಮಾಡ್ಕೊಂಡು ನನ್ನ ದುಡ್ಡು ನಾನು ಹೊಂದಿಸಬೇಕು ಅನ್ನೋ ಕಾರಣಕ್ಕೆ ಈ ಕೆಲಸ ಮಾಡ್ತಿದ್ದೇನೆ ಅಂತ ಹುಡುಗ ಅಂದ. ಇಷ್ಟೆಲ್ಲ ಆಯ್ತಲ್ಲ, ಈ ಎಲ್ಲ ಕೆಲಸ ನಡೆದ ಮೇಲೆ ನನಗೆ ತುಂಬ ಬೇಜಾರು ಅನಿಸಿದ್ದು ಯಾವತ್ತು ಅಂತಂದರೆ, ಮೊನ್ನೆ ಒಂದು ದಿವಸ ಫೋನ್ ಮಾಡ್ದ. ಏನಪ್ಪ
ಏನು ಫೋನ್ ಮಾಡಿದೆ? ಸರ್ ಏನಿಲ್ಲ ಸರ್, ನಾವು ಚಿನ್ನ ತಗೊಳ್ಬೇಕು ಅಂತಿದ್ದೇವೆ ಅಂತಂದ. ಅಷ್ಟು ದುಡ್ಡು ಮಾಡಿದೆಯೇನು ಅಂತಂದರೆ ತಮಾಷೆಗೆ. ಅವನು ಏನಂದ ಗೊತ್ತಾ? ಸರ್ ಹಾಗೇನಿಲ್ಲ, ನಿಮ್ಗೆ ಗೊತ್ತಿರಲಿ, ಹೆಣ್ಮಕ್ಳಿಲ್ಲ ಅನೇಕರಿದ್ದೀರಿ, ನೀವು ದೊಡ್ಡವರಾದಾಗ, ನೀವು ಮೆಚೂರ್ ಆದಾಗ ನಮ್ಮ ಕುಂದಾಪುರ ಕಡೆ ಎಲ್ಲ ಏನು ಮಾಡ್ತಾರೆ ಅಂತಂದರೆ, ಆ ಮಕ್ಕಳನ್ನು ಸ್ನಾನ ಮಾಡಿಸಿ ಅವರಿಗೆ ಬಂಗಾರ ವಸ್ತ್ರ ಎಲ್ಲ ಕೊಟ್ಟು ಅವರಿಗೆ ಸೀರೆ ಉಡಿಸಿ ಹೂ ಮುಡಿಸಿ ಆರತಿ ಬೆಳಗಿ ಸಂಭ್ರಮಿಸ್ತಾರೆ. ಆ ಹುಡುಗ ಹೇಳ್ತಾನೆ, ಸರ್ ಕಳೆದ ವರ್ಷ ನನ್ನ ತಂಗಿ ದೊಡ್ಡವಳಾದ್ಲು, ಆವತ್ತು ಅವಳಿಗೆ ಬಟ್ಟೆ ಕೊಡೋದಕ್ಕೆ ಚಿನ್ನ ತರೋದಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ ಸರ್. ಇವತ್ತಿಗೆ 1 ವರ್ಷ ಕಳೀತು, ಅಮ್ಮ ಏನೋ ಕೆಲಸ ಮಾಡಿ ನಾನೆಲ್ಲ ಸ್ವಲ್ಪ ವ್ಯಾಪಾರ ಮಾಡ್ತಿದ್ದೆಲ್ಲ ಸರ್, ಇವತ್ತು ಸ್ವಲ್ಪ ದುಡ್ಡಿದೆ, ಅದಕ್ಕೋಸ್ಕರ ತಂಗಿಗೊಂದು ಸೀರೆ ಮತ್ತು ಚಿನ್ನ ತರಬೇಕು ಅಂತ ಹೊರಟಿದ್ದೇವೆ ಅಂದಾಗ ನಮ್ಮ ಕಣ್ಣುಗಳು ತೇವಗೊಳ್ತವೆ. ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಅಂದರೆ ಮಕ್ಕಳೇ, ಹುಡುಗರು ಇಷ್ಟು ಜನ ಇದ್ದೀರಲ್ಲ, ಯಾವತ್ತು ರಜಾ ದಿನಗಳು ಸಿಕ್ಕಿದಾಗ ನೀವು ಕಷ್ಟಪಟ್ಟು ದುಡೀರಿ. ಇನ್ನೊಬ್ಬರಿಗೆ ಮೋಸ ಮಾಡಬೇಡಿ, ಇನ್ನೊಬ್ಬರಿಗೆ ವಂಚನೆ ಮಾಡಬೇಡಿ, ಅದು ಬೇಡ. ಆದರೆ ನಿಜವಾದ ಪರಿಶ್ರಮದಿಂದ ಯಾವ ಕೆಲಸವನ್ನಾದರೂ ಪ್ರಾಮಾಣಿಕವಾಗಿ ಮಾಡಿ, ಭವಿಷ್ಯತ್ತು ಬಹಳ ಚೆನ್ನಾಗಿರುತ್ತದೆ. ಯಾಕೆ ಅಂತಂದರೆ ನಿಮ್ಮ ಅಪ್ಪ ಅಮ್ಮ ನಿಮಗಾಗಿ ಕಷ್ಟಪಡ್ತಾರೆ. ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲಿವರೆಗೆ ಅಂತಂದರೆ, ನನ್ನ ಪರಿಚಯದ ಗಂಡ ಹೆಂಡತಿ ಇಬ್ಬರು ವಿಜ್ಞಾನಿಗಳವರು. ಅವರು ಸಂಶೋಧನೆ ಮಾಡಿಕೊಂಡು ಕೋಟ್ಯಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಆದರೆ ಅವರ ಮಗ ಇನ್ನೊಬ್ಬರ ಮನೇಲಿ ತೋಟಕ್ಕೆ ಕೆಲಸಕ್ಕೆ ಹೋಗ್ತಾನೆ ರಜಾ ದಿನಗಳಲ್ಲಿ. ಯಾಕೆ ಅಂದರೆ ನನಗೆ ಕಾರ್ ತಗೊಳ್ಬೇಕು ಅಂತಿದೆ, ನನ್ನ ಸಂಪಾದನೆಯಿಂದ ನಾನು ತಗೊಳ್ತೇನೆ ಅಂತ ಅವನು ಹೇಳ್ತಾನೆ. ಆದ್ದರಿಂದ ರಜಾ ದಿನಗಳಲ್ಲಿ ಸುಮ್ಮನೆ ವ್ಯರ್ಥವಾಗಿ ಕಳೀಬೇಡಿ, ಪ್ರಾಮಾಣಿಕವಾಗಿ ದುಡೀರಿ. ನಾನು ಇದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಕಾರಣ ಇಷ್ಟೇ. ನಾನು ಹೀಗೆ ಒಂದು NSS ಕ್ಯಾಂಪಿಗೆ ಹೋದಾಗ ಒಂದು ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಅವತ್ತು ಇದೇ ಮಾತನ್ನು ಹೇಳಿದ್ದೆ. ಪ್ರಾಮಾಣಿಕವಾಗಿ ದುಡಿಯುವ ಬಗೆ ಹೇಗೆ, ಅಪ್ಪ ಅಮ್ಮನಿಗೆ ಹೇಗೆ ಬೆಂಬಲ ಆಗಬೇಕು ಅಂತ. ಮತ್ತೊಂದು ದಿವಸ ಹೋಟೆಲಿಗೆ ಹೋದರೆ ಒಬ್ಬ ಹುಡುಗ ಒಂದು ಮಾತಾಡ್ದ, ಪರಿಚಯ ಉಂಟಾ ಕೇಳಿದ್ರೆ ಇಲ್ಲ ಅಂದೆ. ಹೇಳ್ತಾನವನು, ಸರ್ ಮೊನ್ನೆ ಕ್ಯಾಂಪಲ್ಲಿ ಮಾತಾಡಿದ್ರಿ ಸರ್, ಆವತ್ತು ನನಗನ್ನಿಸ್ತು ನಾನೇನೋ ಮಾಡಬೇಕು ಅಂತ, ಹಾಗಾಗಿ ರಜೆ ಸಿಕ್ಕಿದಾಗಲೆಲ್ಲ ಬಂದು ನಾನು ಈ ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ನನ್ನ ಕಾಲೇಜ್ ಫೀಸನ್ನು ನಾನು ಹೊಂದಿಸಿಕೊಳ್ತಾ ಇದ್ದೇನೆ ಅಂತ ಹುಡುಗ ಹೇಳಬೇಕಿದ್ರೆ ಖುಷಿ ಅನ್ನಿಸ್ತು. ಅವನಿಗೆ ಬೆನ್ನು ತಟ್ಟಿ ಒಂದಿಷ್ಟು ದುಡ್ಡು ಕೊಟ್ಟು ನಾನು ನಡೆದು ಬಂದೆ. ನಾನು ಯಾಕೆ ಈ ಮಾತನ್ನು ನಿಮ್ಮ ಮುಂದೆ ಹೇಳ್ತೇನೆ ಅಂತಂದರೆ, ಜೀವನದ ಪ್ರತಿಯೊಂದು ಕ್ಷಣವೂ ಕೂಡ ಅತ್ಯಂತ ಮುಖ್ಯವಾದದ್ದು. ಮತ್ತು ಗೊತ್ತಿರಲಿ ನಿಮಗೆ, ನಾನು ಯಾವುದೇ ರಾಜಕೀಯ ಮಾತನಾಡ್ತಿಲ್ಲ ಮಕ್ಕಳೇ, ರಾಜಕೀಯ ಮಾತಾಡ್ತಿಲ್ಲ. ಒಂದು ಗಮನದಲ್ಲಿರಲಿ, ಎಲ್ಲೋ ರೈಲ್ವೆ ಸ್ಟೇಷನ್ನಲ್ಲಿ ನಿಂತು ಎಲ್ಲರಿಗೂ ಚಹಾ ಮಾರ್ತಾ ಇರೋ ಒಬ್ಬ ಹುಡುಗ ಈ ದೇಶದ ಸೈನಿಕರು ಅಂದಾಗ ಫ್ರೀ ಚಹಾ ಕೊಟ್ಟು ಅವರಿಗೆ ಕೈ ಮುಗಿದಂತಹ ಒಬ್ಬ ಬಡವರ ಮನೆಯ ಹುಡುಗ ಇಡೀ ಜಗತ್ತು ಬೆರಗಾಗುವಂತಹ ಪ್ರಧಾನಿ ಆಗಬಹುದು ಅಂತಾದರೆ ನಾಳೆ ನಮ್ಮ ಭವಿಷ್ಯ ಏನು ಅಂತ ಗೊತ್ತಿಲ್ವಲ್ಲ ನಮಗದ ಅರ್ಥ ಆಗಬೇಕಾಗ್ತದೆ. ಮಾತ್ರ ಅಲ್ಲ, ಈ ದೇಶದ ರಾಷ್ಟ್ರಪತಿಯಾಗಿ ಕಾಣಿಸಿಕೊಂಡ ದ್ರೌಪದಿ ಮುರ್ಮು, ಅಲ್ಲ ವಿತ್ತ ಸಚಿವೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ನೋಡಿ ಹೇಗಿದ್ದಾರೆ. ದ್ರೌಪದಿ ಮುರ್ಮು ಅವರಿಗೆ ದೇವರು ಬಾಹ್ಯ ಸೌಂದರ್ಯವನ್ನು ಕೊಟ್ಟಿಲ್ಲದೆ ಇರಬಹುದು, ಆದರೆ ಮೊನ್ನೆ ಅವರು ಮಾಡಿದ ಶಬರಿಮಲೆ ಯಾತ್ರೆಯ ಕತೆ ಕಾಣಿಸ್ತು, ಅವರಾಡಿದ ಮಾತುಗಳನ್ನು ಕೇಳಿದವು. ರಾಷ್ಟ್ರಪತಿಯ ಸ್ಥಾನದಲ್ಲಿ ನಿಂತು ಇಡೀ ಜಗತ್ತು ನೋಡಬೇಕಿದ್ರೆ ಭಾರತದ ರಾಷ್ಟ್ರಪತಿ ಅಂತ ಗೌರವಿಸುವ ಹಂತಕ್ಕೆ ಆ ಬಡವರ ಮನೆಯ ಹೆಣ್ಮಗಳು ಬೆಳೆದು ನಿಲ್ಲಬಹುದು ಅಂತಾದರೆ ಮಕ್ಕಳೇ, ನಿಮ್ಮ ಬದುಕು ಎಷ್ಟು ಚೆನ್ನಾಗಿರಬಹುದನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ನಮ್ಮ ಬದುಕಿನಲ್ಲಿ ನಮಗೆ ಪ್ರೇರಣೆ ಆಗಬೇಕಾದದ್ದು ಅಂಥವರು. ಮಾತ್ರ ಅಲ್ಲ, ಈ ವಿಡಿಯೋದಲ್ಲಿ ಡಾಕ್ಟರ್ ಮೋಹನ ಆಳ್ವ ಅವರನ್ನು ನೀವು ನೋಡಿದ್ರಿ. ಇವತ್ತಿಗೂ ಕೂಡ ನಿಮ್ಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಅವರನ್ನು ಕಂಡಾಗ ಕೈ ಮುಗಿದು ನಿಲ್ತಾರೆ. ಯಾಕೆ ಅಂತಂದರೆ, ಇಂಥದ್ದೊಂದು ಶಾಲೆಯನ್ನು ಕಟ್ಟುವುದಕ್ಕೆ ನಮಗೆ ಪ್ರೇರಣೆಯಾದ ಶಕ್ತಿ ಅಂತ ಅವ್ರ ಬಗ್ಗೆ ಗೌರವ ಇದೆ. ಮಕ್ಕಳ ಸಮಾಜದಲ್ಲಿ ಬದುಕಬೇಕಾದದ್ದು ಹಾಗೆ. ಆದ್ದರಿಂದ ನಾನು ಹೇಳ್ತಿರೋದು, ಅಮ್ಮನಿಗೆ ನೋವಾಗುವಂತೆ ನಡೆಯಬೇಡಿ, ಅಪ್ಪನನ್ನು ತಾತ್ಸಾರವಾಗಿ ನೋಡಬೇಡಿ. ವಿದ್ಯೆ ಕಲಿಸಿದ ಗುರುಗಳ ಬಗ್ಗೆ ಯಾವತ್ತೂ ನಿಮಗೆ ಭೇದ ಭಾವ ಬೇಡ. ಎಲ್ಲಕ್ಕಿಂತಲೂ ನಿಮಗೆ ಒಂದು ಸತ್ಯ ಗೊತ್ತಿರಲಿ, ನಾಳೆ ನೀವು ಹೇಗೆ ಬೆಳೀಬೇಕು ಅಂತಂದರೆ, ನಿಮ್ಮ ಕಾಲೇಜಿನ ಕ್ಯಾಂಪಸ್ನ ಪಕ್ಕದಲ್ಲಿ ಅಲ್ಲ, ಇಲ್ಲಿ ಎಲ್ಲ ಪ್ರಸಾರಗೊಳ್ಳುವ ಪತ್ರಿಕೆಗಳಲ್ಲಿ, TV ಮಾಧ್ಯಮಗಳಲ್ಲಿ ನಾಳೆ ನಿಮ್ಮ ಮುಖ ತೋರಿಸಬೇಕಿದ್ರೆ ಇವನು ಕ್ರಿಯೇಟಿವ್ ಸಂಸ್ಥೆಯ ವಿದ್ಯಾರ್ಥಿ, ದೇಶಕ್ಕೆ ಕೊಡುಗೆಯಾಗಿದ್ದಾನೆ ಅಂತ ತೋರಿಸಿ ಜಗತ್ತು ಚಪ್ಪಾಳೆ ಕೊಡುವ ಹಾಗಿರಬೇಕು ಮಕ್ಕಳೇ. ಅದರ ಬದಲಿಗೆ ಕೆಲವರದೆಲ್ಲ ಬರ್ತದೆ, ನೋಡಿರಬೇಕು ನೀವು, ಅವನ ಮುಖ ಬ್ಲರ್ ಮಾಡ್ತಾರೆ. ಸ್ಥಳೀಯ ಕಾಲೇಜೊಂದರ ವಿದ್ಯಾರ್ಥಿ ಹೆಸರು ಬದಲಾಯಿಸಲಾಗಿದೆ ಅಂತ ಅವರು ಮಾಡಿದ ಅನರ್ಥಗಳ ವರದಿ ಪತ್ರಿಕೆಯಲ್ಲಿ ಬರ್ತದಲ್ಲ, ನಿಮ್ಮ ಹೆಸರು ಹಾಗೆ ಬರಬೇಕಾದದ್ದಲ್ಲ. ಅಧಿಕೃತವಾಗಿ ನಿಮ್ಮ ಫೋಟೋ ಜಗತ್ತಿನಾದ್ಯಂತ ಹರಿದಾಡಬೇಕು. ಹೇಗೆ ಅಂತ ಕೇಳಿದರೆ, ಇವನು ನಮ್ಮ ಶಾಲೆಯ ವಿದ್ಯಾರ್ಥಿ, ಭವ್ಯ ಭಾರತಕ್ಕೆ ಕೊಡುಗೆ ಕೊಟ್ಟವನು ಅಂತ ಹೇಳುವ ಹಾಗೆ ನೀವು ಕಾಣಿಸಿಕೊಂಡ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಈ ನಾಡಿಗಿಲ್ಲ. ಆದ್ದರಿಂದ ಅಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ.